ಅದ್ರ ಜೊತೆಗೆ ಆ ಯಮನ ಅವ್ರ ಸಹೋದರಿ ಇವರೆಲ್ಲರ ಮೇಲೆ ಆಗಿದ್ದಲ್ಲ ಇಷ್ಟೆಲ್ಲ ಕೊಲೆಗಳಾಗಿದ್ದಾವೆ. ಅದ್ರ ಹಿಂದೆ ಅನೇಕ ಭೂಮಿ ವ್ಯವಹಾರಗಳಾಗಿದ್ದಾವೆ. ಈಗಾಗಲೇ ಆ ವಿಷಯವನ್ನು ಕೋರ್ಟ್ನಲ್ಲಿ ಓದಿದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಸೋಮನಾಥ್ ನಾಯ್ಕರು. ಇದೆಲ್ಲ ಹೋರಾಟ ನಡೆದಲ್ಲೇ, ಆದ್ರೆ ಯಾಕೋ ಏನೋ ಡಿಲೇ ಆಗ್ತಾಯಿದೆ. ಈಗ ಹೊಸದೊಂದು ಏನು ತಂದು ಹಾಕಿದ್ದಾರೆ ಈಗ ಇವರು ಹೋರಾಟಗಾರ ಮೇಲೆ, ಇದು ತನಿಖೆಯನ್ನು ಮುಂದೆ ತೊಗೊಂಡು ಹೋಗುವಂಥದ್ದು ಏನು ಅಂತ. ಅಂದರೆ ಇಲ್ಲಿವರೆಗೆ ನಾವು ನೋಡಿದ್ವಿ, ಒಂದು ಸ್ವಲ್ಪ ನಾವು ಇದನ್ನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ನ್ಯಾಯಾಂಗದಲ್ಲಿ ಆದರೂ ಸಹಿತ ಸಡನ್ನಾಗಿ ಅದಕ್ಕೆ ಏನಪ್ಪ ಅಂದರೆ ತೀರ್ಪುಗೊಳಿಸೋದು ಭಾಳ ಕಷ್ಟ. ಅದು ಡಿಲೇ ಆಗ್ತಾ ಹೋಗುವಂಥದ್ದು, ಅದಕ್ಕೆ ಮನವರಿಕೆ ಅದಕ್ಕಾಗಿ ಅಲ್ಲೂ ಸಹಿತ ಸಾಕಷ್ಟು ಏನೋ ಗದ್ದಲ ಆಗ್ತಾವಂತ ಇತ್ತೀಚೆಗೆ ಕೇಳ್ತಾ ಇದ್ವಿ. ಅದೇನಿರಲ್ಲ, ಅದು ನಂಬಳು ನಾವು, ಯಾಕಂದ್ರೆ ವಿಶ್ವಾಸ ಇಡಬೇಕಾಗ್ತದೆ ನಮ್ಮ ನ್ಯಾಯಾಂಗದ ಮೇಲೆ. ಇದೆಲ್ಲನೂ ಈಗ ನಡೆದು ನೋಡಿದರೆ ಇದು ಮತ್ತೆ ಪ್ರೊಲಾಂಗ್ ಮಾಡುವಂಥದ್ದು. ಹಳೆಯದು ತನಿಖೆ ಆಗಲಿ ಅನ್ನೋದು ಉದ್ದೇಶದ ಇದೆ. ಒಂದು ವೇಳೆ ಹೋರಾಟಗಾರರು ಇದನ್ನು ಬೇಕಂತ ಮಾಡಿಸಿದ್ರು ಸಹಿತ ಅವ್ರ ಉದ್ದೇಶ ಏನಿತ್ತಪ್ಪ ಅಂದ್ರೆ ಇದ್ರ ಜೊತೆಗೆ ಹಿಂದಿನ ಸಹಿತ ತನಿಖೆ ಆಗಲಿ. ಈಗಾಗಲೇ ಇದ್ರ ಕುರಿತಾಗಿ ನಮ್ಮ ಲಕ್ಷ್ಮೀ ಚೌಧರಿ ಅವರು ಅದರ ಮಹಿಳಾ ಆಯೋಗದ ಅಧ್ಯಕ್ಷರು ಹಿಂದೆ ಹೇಳಿದ್ರು 20 ವರ್ಷಗಳೆಲ್ಲ ತನಿಖೆ ಆಗಲಿ ಅಂತೇಳಿ. ಎಲ್ಲಿ 20 ವರ್ಷ ತನಿಖೆ ಆಗ್ತಾಯಿದ್ರಿ? ಅದೆಲ್ಲ ಆಗಬೇಕಲ್ಲ. ಹಿಂದಾಗಿದ್ದು ನಿಮ್ಗೆ ಈಗಾಗಲೇ ಹಿಂದಿನ ಒಂದು ಎಪಿಸೋಡಲ್ಲಿ ರೆಫರ್ ಮಾಡಿದ್ದೀನಿ. ಅದನ್ನು ಉಗ್ರಪ್ಪನವರ ತಮ್ಮ ದಾಖಲೆಯಲ್ಲಿ ತನಿಖೆ ದಾಖಲೆಯಲ್ಲಿ ವ್ಯಕ್ತಪಡಿಸಿದ 477 ಮುಂದೆ 75 ಶವಗಳು ಅನ್ಐಡೆಂಟಿಫೈಡ್ ಅಥವಾ ಅಸಹ ಸಾವುಗಳಾಗಿದ್ದಂಥವು. ಇಲ್ಲಿ ಬಂದ ಏನಪ್ಪ ಅಂತಂದ್ರೆ ವಸತಿ ಗೃಹದಲ್ಲಿ ತಮ್ಮ ಜೀವನ ಬಿಟ್ಟಂತ ಇವೆಲ್ಲ ತನಿಖೆ ಆಗಬೇಕಲ್ಲ. ಯಾರು ಮಾಡಿರೋದಲ್ಲ? ಇದ್ರ ಬಗ್ಗೆ ಯಾಕೆ ನಮ್ಮ ಮೇನ್ ಮೀಡಿಯಾ ಒತ್ತು ಕೊಟ್ಟು ಹೇಳ್ತಾ ಇಲ್ಲ ಅನ್ನೋದು ಇವತ್ತು ಪ್ರಶ್ನೆ. ಇವತ್ತು ಯೂಟ್ಯೂಬರ್ಸ್ ಆಗಲಿ ಅಥವಾ ಈ ನಮ್ಮ ಹೋರಾಟಗಾರರಾಗಲಿ ಇವರೇನು ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗಿರೋರು 200 ಕೋಟಿ ತೊಗೊಂಡು ವ್ಯವಸ್ಥಿತವಾಗಿ ದೇವಾಲಯ ಹೆಸರುಗಡಿಸುವಂಥ ಕೆಲಸ ಮಾಡಿದ್ರೆ ಹಾಗೇ ಬಿಡಲಿ ತನಿಖೆ ಅಂತ. ಹೇಗಾದರೂ ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ ಚಿನ್ನಯ್ಯ, ಅವ್ರಿಂದ ಚಿನ್ನಯ್ಯನಿಂದ ಯಾರದಾರು ಅವತ್ತು ಅವರಿದ್ದರೆ ಇವತ್ತು ಯಾರದಾರು? ಇವರೆಲ್ಲ ಪವಿತ್ರ ಹಾಳು ಮಾಡ್ತಾ ಇದ್ದಾರೆ ಅಂತ ಈಗ ಹೋಗೋದಕ್ಕೆ ಮಾಡೋದಕ್ಕೆ ವಕೀಲ ಹಿಡೋದಕ್ಕೆ ದುಡ್ಡು ಏನಿದೆ ಬಂತು ಇವ್ರಿಗೆ? ಇದ್ರೂ ಸಹಿತ ಇವತ್ತು ಎನ್ಕ್ವೈರಿ ಮಾಡುವಂಥದ್ದು. ಹೌದು, ಅವತ್ತು ಅವ್ರು 200 ಕೋಟಿ ರೂಪಾಯಿ ಹಾಕಿದ್ರು, ಇವತ್ತು ಇವ್ರಿಗೆ ಯಾರು ಹಾಕಿದ್ದಾರೆ ಈ ರೀತಿ ಮಾತಾಡಪ್ಪ ಅಂತೇಳಿ? ಯಾಕಂದ್ರೆ ಎರಡು ರೀತಿಯಾಗಿ ಮಾತಾಡಿದ್ದು ನೋಡ್ತಾ ಇದ್ದೀವಿ. ಆರಂಭದಲ್ಲೇ ಮುಸ್ಕೊಂಬಂದರು, ಅದರ ಮೈಕ್ರೋಫೋನ್ ಇರ್ತಿತ್ತು, ಅವ್ರು ಹೇಳಿದಾಗ ಮಾತಾಡ್ತಿದ್ದು ಕೊಟ್ಟಾರೆ. ಇವತ್ತು